ಸರ್ ಅವರಂತೆಯೇ ಎಷ್ಟೋ ಜನ ನಂಬಿದ್ದಾರೆ ಈ ಟನಲ್ ಅನ್ನೋದು ಮೇ ನಾಟ್ ಬಿ ದಿ ಓನ್ಲಿ ಸೊಲ್ಯೂಷನ್. ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನಾವು ತರಬೇಕು. ನೀವು ಟನಲ್ ಅಂತ ಮಾಡ್ತಿದ್ದೀರಿ ಮತ್ತೆ ಲಾಲ್ಬಾಗ್ ಕೆಳಗಡೆ ಹೋಗ್ತಿರೋದು ಇಟ್ಸ್ ಅನ್ ಅದರ್ ಇಶ್ಯೂ ಆಲ್ ಟುಗೆದರ್ ಸರ್, ಹಿಸ್ಟ್ರಿ ಆ್ಯಂಡ್ ಎಕಾಲಜಿ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಬಟ್ ಇದ್ರ ಬಗ್ಗೆ ವಾಟ್ ಈಸ್ ಯುವರ್ ಕಮ್ ಬ್ಯಾಕ್ ಟು ದಿಸ್ ಸರ್? ಅಂದರೆ ಟನಲ್ ಅನ್ನೋದು ಇಟ್ ಮೇ ನಾಟ್ ಬಿ ಅ ಸೊಲ್ಯೂಷನ್. ಅಂದರೆ ಇದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಗಲಿಕ್ಕಿಲ್ಲ, ಅಥವಾ ಇದು ಶ್ರೀಮಂತರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಏನು ಹೇಳ್ತೀರಿ ಸರ್? ಇದು ಯಾರಾದರೂ ಟನಲ್ಲು ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಥವಾ ಸರ್ಕಾರ ಆ ಥರ ತಿಳ್ಕೊಂಡಿದೆ ಅಂತ ಅಂದರೆ ಅವ್ರಿಗೆ ಕಾಮಾಲೆ ರೋಗ ಇದೆ. ಯಾಕಂದರೆ ಅವರಿಗೆಲ್ಲ ನೋಡಿದ್ದೆಲ್ಲ ಹಳದಿಯಾಗೆ ಕಾಣುತ್ತೆ. ನಾವು ಅಷ್ಟು ಮೂರ್ಖರು ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, 1.5-2 ವರ್ಷದಲ್ಲಿ 170 ಕಿಲೋಮೀಟ್ರಿಗೆ ಮೆಟ್ರೋನ ಎಕ್ಸ್ಟೆಂಡ್ ಮಾಡ್ತೀವಿ. ಅದಾದಮೇಲೆ 250 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಮೆಟ್ರೋನ. ರೈಟ್, ಇವತ್ತು ಕೂಡ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಮೆಟ್ರೋ ನೆಟ್ವರ್ಕು ಬೆಂಗಳೂರಲ್ಲಿ ಇದೆ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಮೇಂಟೈನ್. 250 ಕಿಲೋಮೀಟ್ರ್ ಅಲ್ಲ, ಲಾಂಗ್ ಟರ್ಮಲ್ಲಿ ಅದನ್ನು ಇನ್ನೂ ನಾವು ಸಬರ್ಬನ್ ರೈಲು ಎಲ್ಲ ಲಿಂಕ್ ಮಾಡಿ 500 ಕಿಲೋಮೀಟ್ರ್ವರೆಗೂ ಸಬರ್ಬನ್ ರೈಲು ಮೆಟ್ರೋ ಎಲ್ಲ ಇಂಟೆಗ್ರೇಟ್ ಮಾಡಿ 500 ಕಿಲೋಮೀಟರ್ ನೆಟ್ವರ್ಕ್ ಇರಬೇಕು. ಆ ಲೆವೆಲ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಪ್ಲ್ಯಾನ್ ಮಾಡಿದ್ದೇವೆ. ಆಗುತ್ತೆ, 5 ವರ್ಷ ಆಗ್ಬೋದು, 8 ವರ್ಷ ಆಗ್ಬೋದು, ಆಗುತ್ತೆ. ಅದು ನೀವು ಮೆಟ್ರೋನ ಓವರ್ನೈಟು ಕೂಡ ಮಾಡೋಕ್ಕೆ ಆಗೋದಿಲ್ಲ. ರೈಟ್, ನಿಮ್ಮ ವಿಶ್ ಲಿಸ್ಟ್ ಇರ್ಬೋದು. ಸೊ ಮೆಟ್ರೋನ 170 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೇವೆ. 148 ಕಿಲೋಮೀಟರ್ ಸಬರ್ಬನ್ ರೈಲನ್ನು ಮಾಡ್ತೇವೆ. ಬಸ್ಸುಗಳು 4,000-4,500 ಸಾವಿರ ಎಕ್ಸ್ಟ್ರಾ ಬಸ್ಸುಗಳನ್ನ ಹಾಕ್ತೇವೆ ಬೆಂಗಳೂರಲ್ಲಿ. ಇವೆಲ್ಲ ಮಾಡಿನೂ ಕೂಡ 1.5 ಕೋಟಿ ವೆಹಿಕಲ್ಸ್ ಇದೆಯಲ್ಲ, ಏನು ಮಾಡ್ತೀರಾ ಹೇಳಿ? ಬೇರೆ ನಗರಗಳಲ್ಲಿ ಆಮೇಲೆ ಜನ ಬೇರೆ ಕಮ್ಮಿ ಆಗಿಲ್ಲ ಸರ್. ಬೆಂಗಳೂರು ನೋಡಿ, ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಲಾಸ್ಟ್ 25 ಇಯರ್ಸ್ ಇಸ್ ಬೆಂಗಳೂರು. ರಿಪೀಟ್ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ. ಸುಮ್ಮನೆ ಥಿಯರಿ ಮಾತಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೊಡಬೇಕು. ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ 25 ವರ್ಷದಲ್ಲಿ ಬಾಂಬೆ ಅಲ್ಲ, ಡೆಲ್ಲಿ ಅಲ್ಲ, ಜಕಾರ್ತಾ ಅಲ್ಲ, ಅದು ಬೆಂಗಳೂರು. ಅಂದರೆ ಗ್ರೋಯಿಂಗ್ ಅಂದರೆ ನೀವು ಪಾಪ್ಯುಲೇಷನ್ ವೆಹಿಕಲ್ಸ್ ಆ್ಯಂಡ್ ಈ ವೆಹಿಕಲ್ ನಂಬರು ಬೆಂಗಳೂರಲ್ಲಿರೋಷ್ಟು ವೆಹಿಕಲ್ಸು ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲೂ ಇಲ್ಲ. ಇನ್ನು ಬೇರೆ ಮೆಡ್ರಾಸು, ಕಲ್ಕಟ್ಟ, ಹೈದರಾಬಾದ್ ಬಿಟ್ಬಿಡಿ, ಭಾಳ ದೂರಕ್ಕೆ ಉಳಿದೋಗಿದ್ದಾವೆ. ಸೊ ಇಲ್ಲಿ ಅಷ್ಟು ಜನಸಂಖ್ಯೆ ಇದೆ, ಇಲ್ಲಿ ಅಷ್ಟು ವೆಹಿಕಲ್ಸ್ ಇದ್ದಾವೆ. ಎಲ್ಲರಿಗೂ ನೀವು ಬರೀ ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ಬಿಟ್ರೆ ಓಡಾಡ್ಬಿಡ್ತಾರಾ? ಸೊ ಅವ್ರಿಗೇನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ಎಲ್ಲ 40 ವರ್ಷದಿಂದ ನೀವು ಇಲ್ಲಿಗಲ್ ಲೇಔಟ್ಗಳಾಗಕ್ಕೆ ಬಿಟ್ಬಿಟ್ಟು ಅಲ್ಲಿ ರೋಡ್ಗಳು ಸರಿಯಾಗಿ ಮಾಡೋದಕ್ಕೆ ಜಾಗನೇ ಬಿಟ್ಟಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೆಂಗೆ ರೋಡ್ ಮಾಡ್ತೀರಾ? ಸೊ ಅನಿವಾರ್ಯವಾಗಿ ಕೆಲವು ಎಲಿವೇಟೆಡ್ ರೋಡ್ಸು, ಕೆಲವು ಟನಲ್ಸು, ಅದರ ಜೊತೆಗೆ ಕೆಲವು ವೈಟ್ ಟಾಪಿಂಗು, ಈ ಥರ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮಾಡಲೇಬೇಕಾಗುತ್ತೆ. ಇವೆಲ್ಲ ಇನ್ ಅಡಿಷನ್ ಟು ಮೆಟ್ರೋ, ಇನ್ ಅಡಿಷನ್ ಟು ಸಬರ್ಬನ್ ರೈಲ್, ಇನ್ ಅಡಿಷನ್ ಟು ಬಸ್ಸಸ್, ಅವೆಲ್ಲ ಮಾಡಿ ಅದರ ಜೊತೆಗೆ ಮಾಡಿದರೆ ಮಾತ್ರ ಕಾಂಪ್ರಹೆನ್ಸಿವ್ ಆಗಿ ಏನಾದರೂ ಸುಧಾರಣೆ ತರೋಕ್ಕಾಗುತ್ತೆ. ಅವನ್ನೆಲ್ಲ ಬಿಟ್ಬಿಟ್ಟು ಬರೀ ಟನಲ್ ಮಾಡ್ತಾವ್ರೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅದು ನಿಜವಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ, ಅರ್ಥ ಮಾಡ್ಕೊಳ್ಳೋದ್ರ ಕೊರತೆ ಬಿಟ್ಟರೆ ಸರ್ಕಾರ ಬರೀ ಟನಲ್ ಒಂದರಿಂದ ಎಲ್ಲ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದೆ ಸರ್ಕಾರ ಅಂತ ಅವರೇನಾದರೂ ತಿಳ್ಕೊಂಡಿದ್ರೆ ಅದು ಸರ್ಕಾರದ ಮೂರ್ಖತನ ಅಲ್ಲ, ಅದಕ್ಕೆ ಅವರು ಜವಾಬ್ದಾರಿ. ತಪ್ಪು ಜನರ ಸಮಸ್ಯೆ ಸರ್, ಇನ್ನೊಂದಷ್ಟು ಜನರ ಸಮಸ್ಯೆ ಅಂದರೆ ಅದರಲ್ಲಿ ಪೊಲಿಟಿಕ್ಸ್ ಬೇರೆ ಮಿಕ್ಸ್ ಆಯ್ತು ಸರ್. ಬಿ ಖಾತಾ ಟು ಎ ಖಾತಾ, ನೀವು ಅದಕ್ಕೆ ತಗಲಿಸಿದಂಥ ಒಂದು ಶುಲ್ಕ ಸರ್, ಅದನ್ನು ನಿಮ್ಮ ರಾಜಕೀಯ ವಿರೋಧಿಗಳು ಹೇಳಿದ್ರು, ಏನು ಮಾಡ್ಸಕ್ಕೆ ಹೋಗ್ಬೇಡಿ, ನಾವು ಬಂದು ಫ್ರೀ ಆಗಿ ಮಾಡ್ತೀವಿ. ಅಂದರೆ ಇದು ಅಕ್ರಮ ಟು ಸಕ್ರಮ. ಇಟ್ ಇಸ್ ಲೈಕ್ ಲೀಗಲೈಸಿಂಗ್ ದಿ ಇಲ್ಲೀಗಲ್. ದೇರ್ ಇಸ್ ಅ ರೀಸನ್ ಯಾಕೆ ಅವರು ಬಿ ಖಾತಾನಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಟ್ ನೀವು ಹೇಳ್ದಂಗೆ ಬರೀ ಥಿಯರಿ ನಡೆಯೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಬೇಕು. ಬಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಗೆ ಒಂದು ಬಿಲ್ ಇದೆಯಾ ಅಂತ ಸರ್? ಈಗ ಯಾಕೆ ಇವೆಲ್ಲ ಬಿ ಖಾತಾ ಸೈಟ್ಗಳು ಬಂದು? ಪೇಪರ್ ವರ್ಕು ಇಲ್ಲ, ನಥಿಂಗ್, ಏರ್ ಆಲ್ ಇಲ್ಲೀಗಲ್ ಲೇಔಟ್ಸ್. ಇಲ್ಲೀಗಲ್ ಲೇಔಟ್ಸ್. ಹಿಂದೆ BJP ಸರ್ಕಾರ ಇದ್ದಾಗ ಕಣ್ಣು ಮುಚ್ಕೊಂಡು
ಆ ಎಲ್ಲ ಇಲ್ಲೀಗಲ್ ಲೇಔಟ್ಗಳು ಯಾರು ಡೆವಲಪರ್ಸ್ ಇದ್ರು ಅವ್ರ ಹತ್ರ ಡೀಲ್ ಮಾಡಿಕೊಂಡು ಸೈಟ್ಗಳ ಮೇಲೆ ದುಡ್ಡು ತಗೊಂಡು ಇಲ್ಲೀಗಲ್ ಲೇಔಟ್ಗಳು ಆಗೋದಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಪ್ಲ್ಯಾನ್ ಅಪ್ರೂವಲ್ಲೂ ಸಿಗೋದಿಲ್ಲ, ಅವರಿಗೆ ಬ್ಯಾಂಕ್ ಲೋನು ಸಿಗೋದಿಲ್ಲ. ಈ ಥರ ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾವನೋ ಡೆವಲಪರು, ಇಲ್ಲಿಗಲ್ ಡೆವಲಪರು ಸುಮ್ಮನೆ ಕಲ್ಲುಗಳಿಟ್ಟ ಸೈಟ್